ಹಾಯ್ ಫ್ರೆಂಡ್ಸ್, ಹಾಯ್ ಕರ್ನಾಟಕ, ನಮಸ್ತೆ ಕರ್ನಾಟಕ. ನನಗೆ ಕ್ಷಮಿಸಿ, ನಾನು ಯಾವತ್ತೂ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಬಂದಿಲ್ಲ. ಆದರೆ ಇವಾಗ ಬರ್ತಾಯಿದ್ದೀನಿ. ಏನಕ್ಕಂದರೆ ಬಿಗ್ ಬಾಸ್ ಮಾಡಿರೋ ಅವಾಂತರದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕಾಗಿ ನನಗೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಈಗ ಎಲ್ಲರೂ ನಮ್ಮ ಜನ ಅಂದರೆ ಎಲ್ಲರೂ ಒಂದೇ ತಾನೇ. ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತೀರೋ ಅನ್ನೋ ಭರವಸೆಯಿಂದ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಶಿವಮೊಗ್ಗ ಅನಿತಾ ಅನ್ನೋದು. ಏನಂದರೆ ಬಿಗ್ ಬಾಸು ಈ 13 ಸೀಸನಲ್ಲಿ ಎಲ್ಲ ನೋಡಿದೆ. ಎಲ್ಲ ಚೆನ್ನಾಗಿ ಸೀಸನ್ ಒಂದು ಎಪಿಸೋಡು ಬಿಡದೆ ಎಲ್ಲ ಕಂಪ್ಲೀಟಾಗಿ ನೋಡಿದೆ. ಈ ಸಲ ಏನಾಯಿತು ಅಂದರೆ ಕಾಮನ್ ಮ್ಯಾನ್ಗಳಿಗೆ ಹಲೋ ಇದೆ ಅಂತ ಹೇಳಿದರು. ಸರಿ ಆಯಿತು. ನಾನು ಹೋಮ್ ನರ್ಸಲ್ಲೇ ಎಷ್ಟು ದಿನ ಅಂತ ಹಿಂಗೆ ಬೇರೆಯವ್ರ ಮನೆಯಲ್ಲಿ ನೈಟ್ ಡ್ಯೂಟಿ, ಡೇ ನೈಟ್ 24 ಅವರ್ಸ್ ಇರೋಕ್ಕಾಗುತ್ತೆ ಅಲ್ವಾ. ಈಗ ನಾನು ಏನಾದರೂ ಅಲ್ಲಿಗೆ ಹೋದ್ರೆ ಅಂದರೆ ನನಗೂ ಲೈಫ್ ಸಿಗುತ್ತೆ, ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ, 2 ಮಕ್ಕಳು ಭವಿಷ್ಯ ಕಟ್ಬೋದಂತ ಆಸೆ ಇಟ್ಕೊಂಡು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಎಲ್ಲ ಆಯಿತು. 15ನೇ ತಾರೀಕಿಗೆ ನನಗೆ ಏನಂತ ಬಂತು ಗೊತ್ತಾ? ಪ್ಲೀಸ್, ತುಂಬ ಜನ ಸ್ಪರ್ಧಿಗಳಿದ್ದಾರೆ, ನಾವು ಹೇಗೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬೇಕಂತ ಗೊತ್ತಿಲ್ಲ. ನಿಮ್ಮ ವಿಡಿಯೋ ತುಂಬ ಇಷ್ಟ ಆಯಿತು, ನಮಗೆ ನೋಡಿದ್ದೀವಿ. ನಿಮ್ಮ ಮುಂದಿನ ದಿನಗಳು ಚೆನ್ನಾಗಿರಲಿ. ದಯವಿಟ್ಟು ನೀವು ಇದಕ್ಕೆ ಮುಂದಿನ ಸುತ್ತಿಯಲ್ಲಿ ಆಯ್ಕೆ ಆಗಿಲ್ಲ ಅಂತ ಬಂತು. 10,000 ಕೊಟ್ಟು ವೀಕೆಂಡ್ ಬಂತು ಅಂದರೆ ಸುದೀಪ್ ಸರ್ ಜೊತೆ ಮಾತಾಡಬೇಕಲ್ವ, ಚೆನ್ನಾಗಿ ಕಾಣಬೇಕು ಅಂತ 10,000 ರೂಪಾಯಿ ಕೊಟ್ಟು ಫ್ರೆಂಡ್ಸ್ ಇರೋ ಬರೋದೆಲ್ಲ ನಿಜವಾಗ್ಲೂ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಬಿಟ್ಟೆ. ಆದರೆ ನನಗೆ ಕೊನೆ ಸಿಕ್ಕಿದ್ದು 3 ನಾಮ ಅಷ್ಟೇ, ಏನು ಸಿಕ್ಕಿಲ್ಲ. ದಯವಿಟ್ಟು ಈ ಥರ ಎಲ್ಲ ಯಾರೂ ನೀವು ನನ್ನ ಥರ ತಪ್ಪು ಮಾಡಬೇಡಿ, ಆಯಿತಾ?